ಮೈಸೂರು ರಾಜ್ಯಕ್ಕೆ ಮೊದಲ ರೈಲ್ವೆ ಸಂಪರ್ಕ 1879 ಮದ್ರಾಸ್ ಪ್ರೆಸಿಡೆನ್ಸಿಯ ರಾಯಪುರಂನಿಂದ ಬೆಂಗಳೂರಿಗೆ ರೈಲ್ವೆ ಮಾರ್ಗವನ್ನು ನಿರ್ಮಾಣ ಮಾಡಲಾಗುತ್ತೆ. ಈ ಕಾಮಗಾರಿಯನ್ನು ಮದ್ರಾಸ್ ರೈಲ್ವೆ ಕಂಪನಿಯು ಮಾಡುತ್ತೆ. ಆಗ ಮೈಸೂರು ಸಂಸ್ಥಾನವನ್ನು ಆಳುತ್ತಿದ್ದಂಥ 10ನೇ ಚಾಮರಾಜ ಒಡೆಯರ್ರವರು ಈ ಮಾರ್ಗವನ್ನು ಮೈಸೂರಿನವರೆಗೂ ವಿಸ್ತರಿಸುತ್ತಾರೆ. ಇದಾದ ನಂತರದಲ್ಲಿ 1891ರಲ್ಲಿ ಇದನ್ನು ನಂಜನಗೂಡಿನವರೆಗೂ ಕೂಡ ವಿಸ್ತಾರ ಮಾಡ್ತಾರೆ. ಅದಾದ ಮೇಲೆ ಬೀರೂರಿನಿಂದ ಶಿವಮೊಗ್ಗದವರೆಗೂ 1899ರಲ್ಲಿ ರೈಲ್ವೆ ಮಾರ್ಗವನ್ನು ನಿರ್ಮಾಣ ಮಾಡ್ತಾರೆ. ಇದಾದ ಮೇಲೆ ಶಿವಮೊಗ್ಗದಿಂದ ತಾಳಗುಪ್ಪಕ್ಕೂ ಕೂಡ ರೈಲ್ವೆ ಮಾರ್ಗವನ್ನು ನಿರ್ಮಾಣ ಮಾಡುವ ಮುಖೇನ ಜೋಗ ಜಲಪಾತಕ್ಕೆ ಹೊರ ಜಗತ್ತಿನ ಸಂಪರ್ಕವನ್ನು ಕಲ್ಪಿಸಿದಂಥ ಕೀರ್ತಿ 10ನೇ ಚಾಮರಾಜ ಒಡೆಯರವರಿಗೆ ಸಲ್ಲುತ್ತದೆ. ಇದು ಅಷ್ಟೇ ಅಲ್ಲದೆ ರಾಜ್ಯದ ಕೈಗಾರಿಕರಣ, ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಬೆಳವಣಿಗೆ ಮೇಲೂ ಕೂಡ ದೊಡ್ಡ ಪರಿಣಾಮವನ್ನು ಉಂಟು ಮಾಡಿ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯಲ್ಲಿ ಮಹಾರಾಜರು ತೋರಿಸಿದಂಥ ಉತ್ಸಾಹ, ಪಾಲ್ಗೊಳ್ಳುವಿಕೆಯನ್ನು ನಾವು ಎಂದಿಗೂ ಕೂಡ ಮರೆಯಲು ಸಾಧ್ಯವಿಲ್ಲ.